ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಲ್ಲಿ ನಡೆದಂತಹ ನೈಜ ಕಥೆ ಆಧಾರಿತ ಸಿನಿಮಾ ಇದು. ಟೋಟಲಿ ಗ್ಲ್ಯಾಮರ್ಗೂ ಏನು ಕಡಿಮೆ ಇಲ್ಲ. ಹೀರೋಯಿನ್ ತುಂಬ ಮುದ್ದಾಗಿ ಕಾಣಿಸ್ತಾರೆ. ಅದೇ ಮ್ಯೂಸಿಕ್ ಕೂಡ ತುಂಬ ಅದ್ಭುತವಾಗಿದೆ. ಅದ್ರ ಬಗ್ಗೆ ಮಾತನಾಡೋದು, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದ್ರ ಬಗ್ಗೆ ಎಲ್ಲ ಮಾತನಾಡೋದು. ಸೊ ನಮಗೆ ಫಸ್ಟ್ ಗೊತ್ತಿತ್ತು, ನಮಗೆ ವಿಜುವಲಿ ಏನು ಅಂದರೆ ಆ ಗ್ರ್ಯಾಂಜೋರಿಟಿ ಇರಲ್ಲ. ಗ್ರ್ಯಾಂಜೋರಿಟಿ ಅಂತ ನಾನು ಹೇಳ್ದಂಗೆ ಸೆಟ್ ಹಾಕಿ 1,000 ಜನ ಜೂನಿಯರ್ಸ್ನ ತುಂಬಿಸಿ ಆ ಥರದ್ದು ನಮ್ದು ಯಾವುದೂ ಇಲ್ಲ. ನಮಗೆ ಇಟ್ಸ್ ಇಸ್ ವೆರಿ ರಾ, ವೆರಿ ಟ್ರೂ ಸ್ಟೋರಿ. ಸೊ ಕೆಲವು ಸಿನಿಮ್ಯಾಟಿಕ್ ಲಿಬರ್ಟೀಸ್ ನಾವು ತೊಗೊಳ್ಬೇಕಾಗುತ್ತೆ. ಸೊ ನಾವು ಆಯ್ಕೆ ಮಾಡ್ಕೊಂಡಿರೋ ಕಾಸ್ಟ್ ಆಗಿರ್ಬೋದು, ಅಥವಾ ನಾವು ಆಯ್ಕೆ ಮಾಡ್ಕೊಂಡಿರೋ ಮ್ಯೂಸಿಕ್ ಚಾಯ್ಸಸ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಅರಗಿಣಿ ಆ ಹಾಡು ಬಂದ್ಬಿಟ್ಟು ಇಟ್ ಈಸ್ ನಾಟ್ ಲೈಕ್ ಅ ವೆರಿ ಟಿಪಿಕಲ್ ಫಾರ್ಮ್ಯಾಟಿಗೆ ಬೀಳಲ್ಲ ಆ ಹಾಡೋದು. ನಾವೇನು ಮಾಡಿದ್ದೀವಿ, ಒಂಥರ ಟ್ರೆಡಿಷ್ನಲ್ ಕರ್ನಾಟಕ ಮ್ಯೂಸಿಕ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದಿಷ್ಟು ಬ್ಲೂಸು, ಜಾಝ್ ಆ ಥರದನ್ನ ಮಿಕ್ಸ್ ಮಾಡಿ ಮಧ್ಯದಲ್ಲಿ ಇಂಗ್ಲೀಷ್ ಬರುತ್ತೆ. ಸೊ ನಮಗೇನಂದರೆ ಓಕೆ, ವಿಜುವಲಿ ವಿಲ್ ಬಿ ಟ್ರೂ ಟು ಮೈಸೂರು ಇದ್ದಂಗೆ ಅದು ಹೆಂಗಿತ್ತೋ ಆ ಒಂದು 90s ಅರ್ಲಿ 2000s ಹೆಂಗಿರುತ್ತೋ ಅದನ್ನ ಹಂಗೆ ತೋರಿಸೋಣ. ಬಟ್ ಕೆಲವು ಸಿನಿಮ್ಯಾಟಿಕ್ ಲಿಬರ್ಟೀಸ್ನ ತೊಗೊಂಡ್ಬಿಟ್ಟು ಅದರಲ್ಲಿ ನಾವು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಅದನ್ನ ಎಷ್ಟು ಡಿಫ್ರೆಂಟಾಗಿ ಮಾಡ್ತೀವಿ ಅನ್ನೋದೇ ಇದಿದ್ದು ಚಾಲೆಂಜ್. ಸೊ ಬಿಕಾಸ್ ನಮಗೆ ಆ ನಾವು ನೋಡ್ತಾ ಇರೋ ವಿಜುವಲ್ಗೂ ನಮಗೆ ಕೇಳ್ತಾ ಇರೋ ಮ್ಯೂಸಿಕ್ಗೂ ಕಾಂಟ್ರಾಸ್ಟ್ ಬೀಳುತ್ತೆ ನೋಡಿ. ಸೊ 2000s ಯಾರೂ ರ್ಯಾಪ್ ಮ್ಯೂಸಿಕ್ ಕೇಳ್ತಾ ಇರಲಿಲ್ಲ ಆ ಟೈಮಲ್ಲಿ. ಅದು ಬೇರೆ ಮೈಸೂರಲ್ಲಂತೂ ಇಲ್ಲೇ ಇರಲಿಲ್ಲ. ಇಂಟರ್ನೆಟ್ ಇರೋರ್ಗೆ ಮಾತ್ರ ಅದೇನೋ ಡೌನ್ಲೋಡ್ ಮಾಡಿ, ಅದು ಏನಂದರೆ ಒಂದಿನ ಫುಲ್ ತೊಗೊಳತ್ತೆ ಒಂದು ಹಾಡು ಡೌನ್ಲೋಡ್ ಮಾಡೋಕೆ ಆ ಟೈಮಲ್ಲಿ. ಬಟ್ ವಿ ಟುಕ್ ದ್ಯಾಟ್ ಲಿಬರ್ಟಿ, ಆ ಸಿನಿಮ್ಯಾಟಿಕ್ ಲಿಬರ್ಟಿ ತೊಗೊಂಡ್ಬಿಟ್ಟು ವಿ ಥಾಟ್ ಓಕೆ ಇರೋ ವಿಜುವಲ್ಸ್ನ ಟ್ರೂ ಆಗಿ ಇಟ್ಕೊಳೋಣ, ಬಟ್ ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕ್ ಅದರಲ್ಲಿ ಆಟ ಆಡೋಣ ಅಂತ ಹೇಳಿ ವಿ ಕೇಮ್ ಟು ದಿಸ್ ಕನ್ಕ್ಲೂಷನ್. ಹಾಗೆ ಸಾಂಗ್ಸ್ ಬಗ್ಗೆ ಮಾತನಾಡಬೇಕು. ಸಾನ್ವಿ ಸುದೀಪ್ ಅವರು ಒಂದು ಅದ್ಭುತವಾದ ಸಾಂಗ್ ಹೇಳಿದ್ದಾರೆ. ಇದಕ್ಕೂ ಮುಂಚೆನೂ 2 ಸಾಂಗ್ ಹೇಳಿದರು, ಅದು ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈ ಸಿನಿಮಾದಲ್ಲಿ ಅವ್ರ ಸಾಂಗ್ ಈಗಾಗಲೇ ತುಂಬ ಸೌಂಡ್ ಮಾಡ್ತಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ನಮಗೆ ಸೊ ಇಟ್ ವಾಸ್ ಲೈಕ್ ಒಂಥರ ಸೆಂಟಿಮೆಂಟ್ ಇತ್ತು ನನಗೆ. ಓಕೆ, ಈ ಸಿನಿಮಾದಲ್ಲಿ ಏನಾದರೂ ಮಾಡಬೇಕು ಸಾನು ಅಂತ. ಸೊ ಜಿಮ್ಮಿ ಟೀಸರಲ್ಲಿ ಆ್ಯಕ್ಚುಲಿ ಅವಳೇ ಹಾಡು ಆಡಿದ್ದು. ಆ ಟೀಸರಿಗೆ ಶಿ ಓನ್ಲಿ ಸ್ಯಾಂಗ್. ಸೊ ನನಗೆ ಒಂದಿತ್ತು, ಓಕೆ ನನ್ನ ಫಸ್ಟ್ ಫುಲ್ ಫ್ಲೆಡ್ ಸಿನಿಮಾ, ನನಗೆ ಅವಳದು ಏನಾದರೂ ಬೇಕಿದ್ರಲ್ಲಿ ಅಂತಿತ್ತು. ಸ್ಕ್ರ್ಯಾಚ್ ಕೇಳಿದ್ವಿ, ಅರಗಿಣಿ ಅದು ಸ್ಕ್ರ್ಯಾಚ್ ಕೇಳಿದಾಗ ನಮಗೆ ಅನಿಸ್ತು. ಆ್ಯಂಡ್ ಪ್ಲಸ್ ಚರಣ್ ಸರ್ಗೂ ಅನಿಸ್ತು, ಓಕೆ ಮೋಸ್ಟ್ಲಿ ಇವಳು ವಾಯ್ಸ್ ಸೂಟ್ ಆಗಿತ್ತು ಇದಕ್ಕೆ ಅಂತ. ಅಂದರೆ ಅವಳ ವಾಯ್ಸಲ್ಲಿ ಇರೋ ಟೆಕ್ಸ್ಚರೇ ಹಂಗಿದೆ. ಇಟ್ ಈಸ್ ವೆರಿ ಡಿಫ್ರೆಂಟ್, ಅಂದರೆ ತುಂಬ ಡೆಪ್ತ್ ಇದೆ, ತುಂಬ ಒಂಥರ ಇಟ್ಸ್ ಗಾಟ್ ಅ ವೆರಿ ಡಿಫ್ರೆಂಟ್ ಟೆಕ್ಸ್ಚರ್. ಆ ವಾಯ್ಸ್ ಟೆಕ್ಸ್ಚರೇ ಬೇರೆ ಥರ ಇದೆ. ಸೊ ಅವಾಗ ಅನಿಸ್ತು, ಓಕೆ ಮೋಸ್ಟ್ಲಿ ಇದು ವರ್ಕ್ ಆಗುತ್ತೆ ನಮಗೆ ಅಂತ ಹೇಳಿದಾಗ ನಾವು ಬೇರೆ ಯಾವುದು ನೋಡಲೂ ಇಲ್ಲ ಬೇರೆ ಆಪ್ಷನ್ಸು. ವಿ ಜಸ್ಟ್ ವೆಂಟ್ ರೈಟ್ ಫಾರ್ ಇಟ್. ಕಪಿಲ್ ಸರ್ ಹಾಡಿದ್ದಾರೆ ಇದರಲ್ಲಿ. ಬಿಗ್ ಫ್ಯಾನ್ ಆಫ್ ಸಪ್ತಸಾಗರದ ಆಚೆ ಎಲ್ಲೋ ಹಾಡು ಅಂತೂ ನನಗೆ ಸಿಕ್ಕಾಬಡೆ ಇಷ್ಟ. ಸೊ ಮತ್ತು ಚರಣ್ ಸರ್ ಹೇಳಿದ್ರು, ಇಲ್ಲ ಮೋಸ್ಟ್ಲಿ ಇವ್ರ ವಾಯ್ಸ್ ಸೂಟ್ ಆಗುತ್ತೆ ಅಂತ. ಐ ಸೆಡ್ ಬೆಸ್ಟ್, ಇದಕ್ಕಿಂತ ಇನ್ನೇನು ಬೇಕು. ಲಿರಿಕ್ಸ್ ಬರೆದಿರೋದು ಅವರೇ, ಸಪ್ತಸಾಗರದ ಆಚೆ ಬರೆದಿರೋದು ಅವರೇ, ಚರಣ್ ಸರು. ಆ್ಯಂಡ್ ಐ ಥಿಂಕ್ ತುಂಬ ಚೆನ್ನಾಗಿ ಕೂಡ ಬಂತು ಎಲ್ಲದೂ ಈ ಹಾಡಿಗೆ.